ಸೊ ಬೇರೆಯವ್ರ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ, ಆ ಡಿಪೆಂಡೆನ್ಸಿನ ಆದಷ್ಟು ಕೂಡ ತಗ್ಗಿಸ್ಲಿಕ್ಕೆ ಏನೇನು ಮಾಡಬೇಕು ಅವೆಲ್ಲ ಕೆಲಸಗಳಾಗಿದೆ. ಮಾಡ್ತಾ ಇದ್ದೀವಿ, ಆಗಿದೆ ಅಂತ ನಾನು ಹೇಳಲ್ಲ. ಅಲ್ಲ, ತಮ್ಮ ಇಲಾಖೆನಲ್ಲೂ ಕೂಡ ಸರ್ ಏನು ಅಂತಾರೆ, ನೀವು ಪರ್ಯಾಯ ಮಾರ್ಗಗಳನ್ನು ಹುಡುಕ್ತಿರೋದು, ಅದಕ್ಕೆ ಬೆಂಬಲ ಕೊಡ್ತಾ ಇರೋದು ಇದೆಯಲ್ಲ, ಅದು ಭಾಳಷ್ಟು ಕೆಲಸ ಮಾಡ್ತಾ ಇದೆ. ಇದೆಲ್ಲರ ಜೊತೆಗೆ ಮೊನ್ನೆ ನಿಮ್ಮ ಸ್ಟೇಟ್ಮೆಂಟನ್ನು ಕೇಳ್ತಾ ಇದ್ದೆ ನಾನು. ಈ ಉತ್ತರ ಕನ್ನಡದಲ್ಲಿ ಈ ಅಣು ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದನಿ ಹೇಳ್ತಲ್ಲ, ಆ ಸಂದರ್ಭದಲ್ಲಿ ನೀವೇನಾದರೂ ಕೋಆಪ್ರೇಟ್ ಮಾಡಲಿಲ್ಲ ಅಥವಾ ಬೇಡ ಅಂತಂದ್ರೆ ನಾವು ಬೇರೆ ಕಡೆಗೆ ಸ್ಥಳಾಂತರಿಸ್ಬಿಡ್ತೀವಿ ಅನ್ನುವಂಥ ಮಾತನ್ನು ತಾವು ಹೇಳಿದ್ರಿ. ನಾನು ಆ ರೀತಿ ಹೇಳಿಲ್ಲ. ನಾನು ಹೇಳಿದ್ದು ಫಸ್ಟ್ ಆಫ್ ಆಲ್ ಭಾಳ ಇನಿಷಿಯಲ್ ಸ್ಟೇಜ್ದಲ್ಲಿ ಸರ್ವೆ ನಡೀತಾ ಇದೆ ಮತ್ತು ರಾಜ್ಯ ಸರ್ಕಾರ ಅಲ್ಲಿನ ಎಲ್ಲ ಸ್ಥಿತಿಗತಿಗಳನ್ನು ಗಮನಿಸಿ ರಾಜ್ಯ ಸರ್ಕಾರ ನಮಗೆ ಲ್ಯಾಂಡ್ ಆಫರ್ ಮಾಡ್ತದೆ. ನಾನು ರಾಜ್ಯ ಸರ್ಕಾರದ ಮೇಲೂ ಭಾರ ಹಾಕಿಲ್ಲ, ಆರೋಪನೂ ಮಾಡಿಲ್ಲ. ಯಾಕಂದರೆ ರಾಜ್ಯ ಮತ್ತು ಕೇಂದ್ರ ಕೂಡಿ ಕೆಲಸ ಮಾಡಬೇಕು. ಆವಾಗ ದೇಶದಲ್ಲಿ ಮತ್ತು ಸಾಮಾನ್ಯವಾಗಿ ಈ ಅಣು ವಿದ್ಯುತ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಏನು ಬರ್ತಾಯಿದೆ ಇದ್ರ ಬಗ್ಗೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿರಲಾರ್ದು ನಾನು ಗೊತ್ತಿಲ್ಲ ಅಂತ ಹೇಳ್ತೇನೆ. ನಾನೇನು ಬ್ರಹ್ಮ ಅಂತ ಹೇಳ್ಕೊಳಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ಎಲ್ಲಿ ನಾವು ಭಾರತ ಸರ್ಕಾರದಿಂದ ಎನರ್ಜಿ ಪ್ಲ್ಯಾಂಟ್ ಹಾಕ್ತೀವಿ, ವೆದರ್ ಇಟ್ ಈಸ್ ರಿನ್ಯೂಯಬಲ್ ಆರ್ ನ್ಯೂಕ್ಲಿಯರು ಯಾವುದೇ ಇದ್ದರೂ ಸಹಿತ 50% ರಾಜ್ಯಕ್ಕೆ ಕೊಡ್ತೀವಿ. ಸೊ ಇವತ್ತು ಆಲ್ಮೋಸ್ಟ್ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಏನಿದೆಯಲ್ಲ, ಇಟ್ ಈಸ್ ಆಲ್ಮೋಸ್ಟ್ ಸೇಫ್. ನಾಟ್ ಆಲ್ಮೋಸ್ಟ್ ಅಲ್ಲ, ಇಟ್ ಈಸ್ ಸೇಫ್ ಓನ್ಲಿ. ಆ ಪಾಯಿಂಟನ್ನು ಹೇಳಿರಿ, ಹಿಂದಿದ್ದಂಥ ಆತಂಕ ಬೇಡ, ಆತಂಕ ಇಲ್ಲ ಈಗ. ಮತ್ತು ಅದು ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಕ್ಲೀನ್ ಎನರ್ಜಿ. ನಿಮ್ಗೆ ಸಮಸ್ಯೆ ಓವರಾಲ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದರೆ ಸೋಲಾರ್ ಅವರ್ ನಂತರ ನಮ್ಮ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾಯಿದೆ. ಜಾಗತಿಕ ಮಟ್ಟದಲ್ಲಿ ನೀವು ಕಂಪೇರ್ ಮಾಡಿದರೆ ನಮ್ಮ ದೇಶದ್ದು ಅವರು 100 ಯೂನಿಟ್ ಖರ್ಚು ಮಾಡಿದರೆ ನಾವು 10 ಯೂನಿಟು ಮಾಡಲ್ಲ. ನಮ್ಮ ದೇಶದಲ್ಲಿ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಸಿಟಿ, ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗು ಕಮ್ಮಿ ಇದೆ, ಡೊಮೆಸ್ಟಿಕ್ ಕನ್ಸಂಪ್ಷನ್ನು ಕಮ್ಮಿ ಇದೆ. ಸೊ ಈಗ ನಾವು ಅದನ್ನು ಜಾಸ್ತಿ ಮಾಡ್ಬೇಕಂದ್ರೆ ನಮ್ಗೆ ಕ್ಲೀನ್ ಎನರ್ಜಿ ಬೇಕು. ಯಾಕೆ? ಕಾರ್ಬನ್ ಬಾರ್ಡರ್ ಮೆಕ್ಯಾನಿಸಮ್ ಅಂತ ಮಾಡಿದ್ದಾರೆ. ಈಗ ನೀವು ಬೇರೆ ದೇಶಕ್ಕೆ ನೀವೇನಾದರೂ ಭಾರತದಿಂದ ಈಗ ನಾವು ಸ್ಟೀಲ್ ಎಕ್ಸ್ಪೋರ್ಟ್ ಮಾಡ್ತೀವಿ ವಿದೇಶಕ್ಕೆ. ಅದರಿಂದ ನೀವು ಕಲ್ಲಿದ್ದಲ ಮೂಲಕ ಇದ್ದಲಿಂದ ನೀವು ಇಂಧನದಿಂದ ನೀವು ಟ್ಯಾಕ್ಸ್ ಬೀಳ್ತದಲ್ಲೇ. ಯು ವಿಲ್ ಬಿಕಮ್ ನಾನ್ ವಯಬಲ್. ನೀವು ಅಲ್ಲೇ ಮಾರೋಕ್ಕಾಗಲ್ಲ, ಯಾಕಂದರೆ ಟ್ಯಾಕ್ಸ್ ಹಾಕಿಬಿಡ್ತಾರೆ. ಬೇರೆ ನೀವು ರಿನ್ಯೂಬಲ್ ಎನರ್ಜಿಯಿಂದ ಮಾಡಿದರೆ, ನ್ಯೂಕ್ಲಿಯರ್ ಎನರ್ಜಿಯಿಂದ ಮಾಡಿದರೆ ಇಟ್ ಈಸ್ ಎಕ್ಸೆಪ್ಟೆಡ್. ಸೊ ಹಾಗಾಗಿ ನ್ಯೂಕ್ಲಿಯರ್ ಇಟ್ ಈಸ್ ವೆರಿ ವೆರಿ ಸೇಫ್. ನಾವು ಎಲ್ಲೋ ಒಂದು ಚರ್ನೋಬಿಲ್ ದುರಂತ ಆಯಿತು ಅಂತ ಹೇಳಿ ರಸ್ತೆಯಲ್ಲಿ ಹೋಗುವಂಥ ಮನುಷ್ಯನೂ ಸತ್ತೋಗ್ಬಿಡ್ತಾನೆ ರೀ, ಏನೋ ಕಾರಣಕ್ಕೆ. ಅವ್ನು ತಪ್ಪಿರಲಾರ್ದು ಆಕ್ಸಿಡೆಂಟ್ ಆಗಿ. ಜನಗಳಿಗೂ ಕೂಡ ಸರ್ ಈಗ ಕೈಗಾ ಬಂದಂಥ ಸಂದರ್ಭದಲ್ಲಿ ಇದ್ದಂಥ ಭಯ ಆತಂಕಗಳು ಈಗಿಲ್ಲ. ಯಾಕಂದರೆ ಆ ರೀತಿ ನೀವು ಹೇಳ್ದಂಗೆ ಏನಂದರೆ ಈ ಚರ್ನೋಬಿಲ್ ಎಕ್ಸಾಂಪಲ್ ಕೊಡ್ತೀವಲ್ಲ, ಆ ಥರದ ದುರಂತ. ಆ್ಯಂಡ್ ಓನ್ಲಿ ದ್ಯಾಟ್ ಇಸ್ ದಿ ಓನ್ಲಿ ಒನ್ ಇನ್ಸಿಡೆಂಟ್. ಅದು ಬಿಟ್ಟರೆ ಉಳಿದಂತಾಯಿತು. ಈಗಂತೂ ಭಾಳ ಸೇಫ್ ಆಗಿದೆ. ಮತ್ತು ಈ ಹೊಸದೇನೋ ಶಾಂತಿ ಬಿಲ್ ಬಂದಿದೆ, ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ದೇನು ಬಿಲ್ ತಂದಿದ್ದೀವಿ, ಅದರಲ್ಲಿ ಸೇಫ್ಟಿ ಮೆಜರ್ಸ್ ಹ್ಯಾಸ್ ಬೀನ್ ಮೇಡ್ ಟೇಕನ್ ಕೇರ್ ಆಫ್. ದೇಶದ ಜನರ ಆರೋಗ್ಯವನ್ನು ಅಥವಾ ಪ್ರಾಣವನ್ನು ನಾವು ಭಾಳ ಎಂದೂ ತೆಗೆದುಕೊಂಡಿಲ್ಲ. ಭೋಪಾಲ್ ದುರಂತದಲ್ಲಿ ಕಾಂಗ್ರೆಸ್ದವ್ರು ಮಾಡಿದಂಗೆ ನಾವು ಎಂದೂ ಮಾಡಿಲ್ಲ. ಅವನ ಹೆಸರು ಮರೆತು ಹೋಯ್ತು ನನಗೆ. ಅವ್ನು ಭೋಪಾಲ್ ದುರಂತದಲ್ಲಿದ್ದಾನೆ. ಅವ್ನು ವಿಶೇಷ ವಿಮಾನದಲ್ಲಿ ಇದು ಬಿಟ್ಟು ಬಂದಿದ್ರು ಇವರು, ಅಮೇರಿಕಾದ ಒತ್ತಡಕ್ಕೆ ಮಾಡೋದು. ಸೊ ಇವರು ಇವತ್ತು ಭಾಳ ಮಾತನಾಡ್ತಾ ಇದ್ದಾರೆ, ಇವರು ವಿರೋಧ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇಟ್ ಈಸ್ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅದು ಬರ್ಬೇಕಂದ್ರೆ ವಿದ್ಯುತ್ ಬೇಕು. ವಿದ್ಯುತ್ತಲ್ಲಿ ರಿನ್ಯೂಯಬಲ್ ಎನರ್ಜಿ, ಕ್ಲೀನ್ ಎನರ್ಜಿ ಬೇಕು. ಇದು ರಿನ್ಯೂಯಬಲ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಕ್ಲೀನ್ ಎನರ್ಜಿ. ನ್ಯೂಕ್ಲಿಯರ್ ಈಸ್ ಅಪಾರ್ಟ್ ಫ್ರಮ್ ಸೋಲಾರ್, ಅಪಾರ್ಟ್ ಫ್ರಮ್ ವಿಂಡ್, ಅಪಾರ್ಟ್ ಫ್ರಮ್ ಪಂಪ್ ಸ್ಟೋರೇಜ್, ಅಪಾರ್ಟ್ ಫ್ರಮ್ ಹೈಡ್ರೋ, ಅಪಾರ್ಟ್ ಫ್ರಮ್ ಇದೆಲ್ಲ, ದಿಸ್ ಈಸ್ ಕನ್ಸಿಡರ್ಡ್ ದ ಕ್ಲೀನ್ ಎನರ್ಜಿ. ದ್ಯಾಟ್ ಕ್ಲೀನ್ ಎನರ್ಜಿ ಇಸ್ ನೀಡೆಡ್. ಈಗ ಕ್ಲೀನ್ ಎನರ್ಜಿ ಮತ್ತು ಕ್ಲಿಯರ್ ಎನರ್ಜಿ ಅದನ್ನು ನಿಮ್ಮಿಂದಲೇ ತಗೊಂಡು ಹೋಗ್ತೀನಿ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಜಯಭೇರಿ ಬಾರಿಸ್ತಾ ಇದ್ದೀರಿ. ಈ ಕಂಡು ಕೇಳರಿಯದಂಥ ವಿಜಯ ಅಂತಂದರೆ ಅದು ಪಶ್ಚಿಮ ಬಂಗಾಳದಲ್ಲಿ ಏನು ಎಷ್ಟರ ಮಟ್ಟಿಗೆ ವಲಸೆ ಶುರುವಾಗಿದೆ ಅಂತಂದರೆ ಆ ವಲಸೆ ತಡೆಗಟ್ಟೋದು ಹೆಂಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇಂಥ ಸಂದರ್ಭ ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಅದು. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಈ ರೀತಿ ಜಯಭೇರಿ ಕಳೆದ ಬಾರಿ ಕೂಡ ತಮಗೆ ವಿಶ್ವಾಸ ಇತ್ತು, ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಆಗಿರಲಿಲ್ಲ. ಈ ಬಾರಿ ಹೇಗೆ ಸರ್ ಅಷ್ಟೊಂದು ಅಭೂತಪೂರ್ವವಾದಂಥ ಜಯ? ನೋಡಿ, ಮೊದಲನೇದಾಗಿ ಈ ಬಾರಿ ಚುನಾವಣೆಯಲ್ಲಿ ಹಿಂಸಾಚಾರಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕೆ ನಾವು ಚುನಾವಣಾ ಆಯೋಗಕ್ಕೆ ಧನ್ಯವಾದ ಹೇಳ್ತೇವೆ. ಚುನಾವಣಾ ಆಯೋಗದವರು ಹಿಂಸೆ ಮುಕ್ತವಾದಂಥದ್ದು ಮಾಡಿದರು. ಧನ್ಯವಾದ ಹೇಳ್ತೀವಿ ಅಂತ ಅಂದ್ಕೊಳ್ಳಿ, ಅದಕ್ಕೊಂದು ಬೇರೆ ಏನೋ ತೆಗೆದುಕೊಳ್ತಾರೆ. SIRದಲ್ಲಿ ಅವರೇ ಹೇಳಿದ್ದಾರೆ, SIRದಲ್ಲಿ ಭಾಳ ತೃಣಮೂಲ್ ಕಾಂಗ್ರೆಸ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಇದೆ, ಇಲ್ಲಿ ಹಿಂದೂಗಳ ವೋಟ್ ಭಾಳ ಕಟ್ಟಾಗಿದೆ ಅಂತ ನೋಡಿ ಅವ್ರು ಹೇಳಿದ್ದಾರೆ. ದ್ಯಾಟ್ಸ್ ಕೀಪ್ ಅಪಾರ್ಟ್. ಆದರೆ
ಇದರಲ್ಲಿ ಈಗೇನು ಭಾಳ ಶಾಂತಿಯುತವಾಗಿ ಚುನಾವಣೆ ಆಯಿತು. ಮತ್ತು ಇದರ ಜೊತೆಗೆ ನೋಡ್ರಿ, ಒಂದು ಸರ್ತಿ ಜನ ಬೇಸತ್ತರು ಅಂತಂದರೆ ಎಲ್ಲಿವರೆಗೆ ಇಂಗ್ಲೀಷ್ದಲ್ಲಿ ಒಂದು ಗಾದೆ ಮಾತಿದೆ, ಇವನ್ ವರ್ಮ್ ರಿವೋಲ್ಟ್ಸ್. ಒಂದು ಸಾಮಾನ್ಯವಾದಂಥ ಹುಳು, ಒಂದು ಇರಿಬಿ, ನೀವು ಅದರಷ್ಟಕ್ಕೆ ಅದು ಹೋಗ್ತಾ ಇರ್ತದೆ. ನೀವು ಅದಕ್ಕೆ ತೊಂದರೆ ಕೊಟ್ಟರೆ ಅಂದರೆ ನಿಮ್ಮನ್ನು ಕಡಿಯೋ ಪ್ರಯತ್ನ ಮಾಡ್ತದೆ. ನೀವು ಕಡಿದ ಮೇಲೆ ಅದನ್ನು ಹೊಸಿಗೆ ಹಾಕ್ಬೋದು, ಆದರೆ ಕಡಿದು ಹೋಗುತ್ತೆ ಅದು. ಜನ ಹಂಗೆ ಅದರಲ್ಲಿ ಏನು ಲೂಟಿ, ಬೇಸತ್ತು ಬಿಟ್ಟಿದ್ರು. ನಿಮ್ಮ ಒಂದು ಮನೆ ಕಟ್ಟಬೇಕು, ನಿಮ್ಮ ಪರ್ಮಿಷನ್ ನೀವು ತೃಣಮೂಲ ಆಫೀಸಿಗೆ ಹೋಗ್ಬೇಕು, ತೃಣಮೂಲ ಗುಂಡಾನ ಕಡೆ ಹೋಗಬೇಕು. ನೀವೊಂದು ಪ್ಲಾಟ್ ಖರೀದಿ ಮಾಡ್ತೀರಿ, ಅವ್ರ ಕಡೆ ಹೋಗಬೇಕು. ನೀವೊಂದು ವೆಹಿಕಲ್ ಖರೀದಿ ಮಾಡಿ, ನಿಮ್ಗೆ ನೆನಪಿದೆಯಾ ಲಾಲೂ ಪ್ರಸಾದ್ ಯಾದವ್ ಅವರ ಮಗಳು ಮದುವೆ ಆದಾಗ ಅಲ್ಲಿದ್ದಂಥ ಶೋರೂಮ್ದಲ್ಲಿದ್ದಂಥ ಎಲ್ಲ ಕಾರ್ ಯೂಸ್ ಮಾಡಿ ವಾಪಸ್ ಕಳಿಸಿದ್ರು. ದಟ್ ವಾಸ್ ದಿ ಬಿಗ್ಗೆಸ್ಟ್ ನ್ಯೂಸ್ ಲೇಟರ್ ಆನ್ ದ್ಯಾಟ್. ಕಾರ್ನಲ್ಲಿ ಕಾರ್ ಬೇಕು ಬಂದವರಿಗೆಲ್ಲ, ಎಲ್ಲಿ ತರಬೇಕು, ಶೋರೂಮ್ದಲ್ಲಿ ಇದ್ದು ಓಡಿಸಿದ್ರಪ್ಪ, ವಾಪಸ್ ಇದಕ್ಕೆ ಕೊಟ್ಟರು, ಆಮೇಲೆ ಇಟ್ಕೋರಿ ಅಂತ 10 ದಿವಸ 15 ದಿವಸ ಓಡಿಸಿ. ನ್ಯೂ ವೆಹಿಕಲ್ಸ್ ವಿತೌಟ್ ನಂಬರ್. ಇದರ 100 ಪಟ್ಟು ವೆಸ್ಟ್ ಬೆಂಗಾಲದಲ್ಲಿ ಇತ್ತು. ಮತ್ತು ಜನರನ್ನು ಅತ್ಯಾಚಾರ ಮಾಡೋದು ಅದರಲ್ಲಿ ಇತ್ತು. ಕೆಲವು ಜಿಲ್ಲೆಗಳಲ್ಲಿ, ಇಡೀ ಬಂಗಾಲದಲ್ಲೇ ಇತ್ತು, ಅದರಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮನೆಯಿಂದ ಹೆಣ್ಮಕ್ಳನ್ನ ಹೋಗಿ ಅತ್ಯಾಚಾರ ಮಾಡಿ ವಾಪಸ್ ಕಳಿಸ್ತಾಯಿದ್ರು, ಅಥವಾ ವಾಪಸ್ ತೆಗೆದುಕೊಂಡು ಹೋಗಿಬಿಡ್ತಾಯಿದ್ರು. ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗ್ತಿರಲಿಲ್ಲ. ವಿರೋಧ ಮಾಡಿ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮರ್ಡರ್ ಆಗ್ತಾಯಿತ್ತು. ಸಂಜೆ ಮೇಲೆ ಹೆಣ್ಮಕ್ಳು ಯಾಕೆ ಹೊರಗಡೆ ಹೋಗ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ರು. ಸೊ ಹೀಗಾಗಿ ಮತ್ತು ಪ್ರತಿಯೊಂದರಲ್ಲೂ ಕಟ್ಟು ಮನಿ. ನಾವು 5 kg ಕೊಡ್ತಾಯಿದ್ವಿ, ಅದರಲ್ಲಿ 4 kg 3 kg ಅಷ್ಟೇ ಕೊಡೋದು. ರೇಷನ್ ಅಂಗಡಿಯವನು ಉಳಿಸ್ಕೊಳ್ತಾನೆ. ಯಾಕೆ ಅಂತ ಕೇಳಿದ್ರೆ ಇದರಿಂದ ದುಡ್ಡು ನಾವು ಪಾರ್ಟಿಗೆ ಕೊಡಬೇಕು. ನಿಮ್ಗೆ ಒಂದಲ್ಲ ಎರಡಲ್ಲ, ನಿಮ್ಮ ಪ್ರತಿಯೊಂದರಲ್ಲಿಯೂ ಸರ್ಕಾರದ ಕಟ್ಟು ಮನಿ. ಈ ಕಟ್ಟು ಮನಿ, ಈ ಭ್ರಷ್ಟಾಚಾರ, ಈ ಅನ್ಯಾಯ, ಗುಂಡಾಗರ್ದಿ ಇದೆಲ್ಲ ನೋಡಿ ಜನ ಬೇಸತ್ತಿದ್ರು, ಕಾಯ್ತಾಯಿದ್ರು. ಈ ಸರ್ತೆ ಸ್ವಲ್ಪ ನಮಗೆ ಪ್ರೊಟೆಕ್ಷನ್ ಸಿಗ್ತದೆ. ಪೊಲೀಸ್ ಏಜೆನ್ಸಿಗಳು, ಯಾವಾಗ ಅಮಿತ್ ಶಾ ಅವರು 3 ತಿಂಗಳು ಇಲ್ಲಿ ಯಾವುದೇ ಸೇನಾ ತುಕಡಿಗಳು ಇಲ್ಲಿಂದ ಹೋಗಲ್ಲ ಕೆಡಿಸ್ಕೋಬೇಡಿ ಅಂದ್ರಲ್ಲ, ಭಾರತೀಯ ಅರೆ ಸೇನಾ ತುಕಡಿಗಳು ಅಲ್ಲಿ ಇರ್ತಾವೆ ಅಂತ ಬಂದ ನಂತರ ಜನ ವಿಶ್ವಾಸದಿಂದ ಓಟ್ ಹಾಕಿ ಕಿತ್ತಿ ಎಸೆದ್ರು ಲಿಟ್ರಲಿ. ಕಿತ್ತಿ ಎಸೆದ ನಂತರ ಈಗ ಅವರು ನೀವೇನು ಹೇಳಿದ್ರಲ್ಲ, ನಮ್ಮ ಪಾರ್ಟಿಗೆ ನಾವು ಯಾರನ್ನೂ ತೊಗೊಳ್ತಾ ಇಲ್ಲ. ಅಲ್ಲಿಂದ ಯಾಕೆ ಹೋಗ್ತಾ ಇದ್ದಾರೆ? ಮೆಜಾರಿಟಿ ಅಟ್ಲೀಸ್ಟ್ 90-95% ಆಫ್ ದೆಮ್ ಏನು ಹೊರಗಡೆ ಬೀಳ್ತಾ ಇದ್ದಾರೆ. ಅವರು ಬದುಕಬೇಕಾಗಿದೆ. ಅವರು ಬದುಕುವುದಲ್ಲ, ಅದೊಂದು ಪಾರ್ಟಿ ಅಲ್ಲ. ಈಗ ತೃಣಮೂಲ ಅಂತ ಹೆಸರು ಪಾರ್ಟಿ ಇಟ್ಕೊಂಡಿದ್ರು, ಅದು ಈಗ ತೃಣ ಮಾತ್ರ ಆಗಿದೆ, ಅದು ಬೇರೆ ವಿಷಯ. ಆದರೆ ಅಲ್ಲಿ ಇದ್ದಂಥ ಸಮಸ್ಯೆ ಏನಂದರೆ, ಒಂದು ದೊಡ್ಡ ಗ್ಯಾಂಗ್ಸ್ಟಾರ್ಗಳವರೆಲ್ಲ. ಆ ಗ್ಯಾಂಗ್ಸ್ಟಾರ್ಗಳು ಲೂಟಿ ಮಾಡಲಿಕ್ಕೆ ಎಲ್ಲಿವರೆಗೆ ಸಾಧ್ಯ ಇರುತ್ತೆ, ಇವ್ರ ಜೊತೆಗಿದ್ದರು. ಈಗ ಲೂಟಿ ಮಾಡೋಕ್ಕಾಗಲ್ಲ, ಲೂಟಿ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಡಲ್ಲ. ಸುವೇಂದು ಅಧಿಕಾರಿ ಆ ಲೂಟಿ ಮಾಡೋರಿಗೆ ಮಮತಾ ಬ್ಯಾನರ್ಜಿ ಹೇಗೆ ಅಧಿಕಾರ ಕೊಟ್ಟಿದ್ರು ಹಂಗೆ ಅಧಿಕಾರ ಕೊಡಲ್ಲ. ಮೋದಿ ಮಾರ್ಗದರ್ಶನದಲ್ಲಿ ಅಲ್ಲಿ ಸರ್ಕಾರ ನಡೀತದೆ. ಹಾಗಾಗಿ ಇಲ್ಲೇನು ಕೆಲಸ ಇಲ್ಲ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ, ಓಡಿ ಹೋಗ್ತಾ ಇದ್ದಾರೆ. ನಿಜ.